ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ हमारी मांगे पूरी करो, वरना कुर्सी खाली करो। लाल झंडा जिंदाबाद, लाल झंडा जिंदाबाद, एपीसी जिंदाबाद, एपीसी जिंदाबाद।
ಸರ್ಕಾರ ಇವತ್ತು 48 ಕೋಟಿ ಜನ ಏನಿದ್ದಾರ ಕಾರ್ಮಿಕರು, ಆ ಕಾರ್ಮಿಕರ ಕಾಯ್ದೆ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಈ ಕಾರ್ಮಿಕರ ಕಾಯ್ದೆಯಲ್ಲಿ ನಮಗೇನಾಗಿತ್ತು ಅಂದ್ರೆ ಭಗತ್ ಸಿಂಗ್ ಪಾರ್ಲಿಮೆಂಟ್ ದಲ್ಲಿ ಬಾಂಬ್ ಹಾಕಿ ಈ ಟ್ರೇಡ್ ಯೂನಿಯನ್ ಆಕ್ಟ್ ಬಗ್ಗೆ ಅಧಿಕಾರ ಪಡ್ಕೊಂಡಂತ 1926 ಅಧಿಕಾರ ನಾವು ಪಡೆದೆವು. ಯಾರ ಹತ್ರ ಬ್ರಿಟಿಷ್ ಇದ್ದಾಗ ಅಂತ ಪಡೆದಂತಬೇಕು. ಅದರ ನಂತರ 1888ರಲ್ಲಿ ಈ ಫ್ಯಾಕ್ಟರಿ ಕಾನೂನು ಆಯಿತು. ಆ ಫ್ಯಾಕ್ಟರಿ ಕಾನೂನು ಪ್ರಕಾರ 8 ತಾಸು ನಾವು ದುಡ್ಲಿಕ್ಕೆ ಟೈಮ್ ಕೊಟ್ಟು ಕಾನೂನು ಮಾಡಿದ್ರು. ಇವತ್ತೇನದ ಪ್ರತಿಯೊಂದು ಕಾನೂನಲ್ಲಿ ಬದಲಾವಣೆ ತಂದು ನರೇಂದ್ರ ಮೋದಿ ಅವರು ಏನು ಗುಜರಾತ್ ಅಲ್ಲಿ ಇದ್ದಂತ ಅಂಬಾನಿ ಏನಿದ್ದಾನ, ಮುಖೇಶ್ ಅಂಬಾನಿ ಏನಿದ್ದಾನ, ಅದಾನಿ ಏನಿದ್ದಾನ, ಅವ್ರ ಮಾತು ಕೇಳಿ ದೇಶದ ಪ್ರಾಪರ್ಟಿನೇ ಮಾರ್ತಾ ಇದ್ದಾರೆ. ಈ ದೇಶದ ನೋಡ್ತಾ ಇದ್ದೇವೆ, ಈ ದೇಶದ ಪ್ರಾಪರ್ಟಿ 99% ಪ್ರಾಪರ್ಟಿ ಏನದ ಈ ದೇಶದಲ್ಲಿ ಇದ್ದಂತ 8 ಜನರ ಕೈಯಲ್ಲಿದೆ. ಇನ್ನೂ ಏನು ನಾವು ಕೇಳ್ತಾ ಇದ್ದು 99 ಜನ ನಾವೇನಿದ್ದೇವು, ನಮ್ಮ ಹತ್ತಿರ ಏನು ಪ್ರಾಪರ್ಟಿ ಇಲ್ಲ. ಕೇಂದ್ರ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ಏನ್ ಮಾಡಿದಾರ, ಭೂ ಸ್ವಾಧೀನ ಕಾಯ್ದೆ ಚೇಂಜಸ್ ಮಾಡ್ತಾ ಇದ್ದಾರೆ. ಈ ಚೇಂಜಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿದ್ದಂತ ರೈಲ್ವೆ ಪ್ರಾಪರ್ಟಿ, ಇಲ್ಲಿದ್ದಂತ BSNL ಪ್ರಾಪರ್ಟಿ ಎಲ್ಲ ಮಾರ್ತಾ ಇದ್ದಾರೆ ಮಾರಿದಾರರು. ಈ ಮಾರಿದ ನಂತರ ತಕೊಳ್ಳೋರು ಯಾರಿದ್ದಾರೆ, ರಿಲಯನ್ಸ್ ಕಂಪನಿ ಮಾಲಕರೇ ತಗೋತಾ ಇದ್ದಾರೆ. ಹೀಗಾಗಿ ರಿಲಯನ್ಸ್ ಕಂಪನಿ ಮಾಲಕ ಏನು ಪೆಟ್ರೋಲ್ ಮಾರ್ತಾ ಇದ್ದ, ಆ ಪೆಟ್ರೋಲ್ ಮಾರಂತ ವ್ಯಕ್ತಿ ಇವತ್ತು ದೇಶನೇ ಆಡಳಿತ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಾ ಇದ್ದಾನ ರಿಲಯನ್ಸ್ ಕಂಪನಿ ಮಾಲಕ. ಹೀಗಾಗಿ ರಿಲಯನ್ಸ್ ಕಂಪನಿ ಮಾಲಕ ಏನು ಹೇಳಿದ್ ಮಾತ್ರ ಈ ಕೇಂದ್ರ ಸರ್ಕಾರ ಕೇಳ್ತದೆ. ಹೀಗಾಗಿ ನರೇಂದ್ರ ಮೋದಿ ಅವರೇ ನೀವು ಎತ್ತರ ಆಗಬೇಕು. ನೀವು ಹೇಳ್ತಾ ಇದ್ರಿ ಚಾ ಮಾರೋ ಅಂತ ಹೇಳಿ, ಚಾ ಮಾರುವಂತರಿಗೆ ಪಾರ್ಲಿಮೆಂಟ್ ದಾಗ ಇವತ್ತು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿದೆ. ಇದು ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಂತ ಸಂವಿಧಾನ ಪ್ರಕಾರ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲಿ ಖಾಸಗೀಕರಣ ಇಲ್ಲ, ಅದನ್ನ ನೀವು ಖಾಸಗೀಕರಣ ಮಾಡ್ತಾ ಇದ್ರಿ. ನೀವು ಖಾಸಗೀಕರಣ ಮಾಡತ್ರ ಯಾವುದೇ ನಾಚಿಕೆ ಬಿಟ್ಟು ದೇಶದ ಪ್ರಾಪರ್ಟಿ ಮಾಡ್ತಾ ಇದ್ರಿ. ಮೊದಲು ಇದ್ದಂತ ಬ್ರಿಟಿಷ್ ಸರ್ಕಾರಕ್ಕೆ ವಿರುದ್ಧ ಮಾಡಿ ಏನು ಅಧಿಕಾರ ಪಡೆದಿದ್ದೇವೆ, ಸ್ವಾತಂತ್ರ್ಯ ಪಡೆದೆವು, ಆ ಸ್ವಾತಂತ್ರ್ಯ ಕೂಡ ಇವತ್ತು ಹೋಗ್ತಾ ಇದೆ. ಇದು ಈ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇದ್ದೇವೆ ನಿಮ್ಗೆ, ನೀವು ಯಾವುದೇ ಒಂದು ದೇಶ ಸರಿಯಾಗಿ ಆಳ್ರಿ ಎಂಬುದು, ಆ ದೇಶ ಆಳ್ಲಿಕ್ಕೆ ನಿಮ್ಗೆ ಬರೋದಿಲ್ಲ. ಈ ದೇಶ ಆಳ್ಲಿಕ್ಕೆ ಬರೋದಾಗ ಏನ್ ಮಾಡ್ತೀರಿ ನೀವು? ಗುಜರಾತ್ದಲ್ಲಿ ದಂಗೆ ಫಸಲ್ ಮಾಡಿಸ್ರಿ, ಮುಜಾಫರ್ ನಗರದಲ್ಲಿ ದಂಗೆ ಫಸಲ್ ಮಾಡಿದ್ರಿ. ಈಗ ಹೊಸದೇ ಮಾಡತ್ತೀರಿ. ಏನಂದ್ರೆ ಲವ್ ಜಿಹಾದ್ ಸರ್ವೆ ಮಾಡಿ ನೋಡ್ರಿ. ಕೇಂದ್ರ ಸರ್ಕಾರ ಸರ್ವೆ ಮಾಡಿತ್ತು, ಕೇರಳ ಸರ್ವೆ ಮಾಡಿತ್ತು, ನಮ್ಮ ಕರ್ನಾಟಕದ ಸರ್ವೆ ಮಾಡಿತ್ತು. ಲವ್ ಜಿಹಾದ್ ಎಲ್ಲಿ ಇಲ್ಲ ಅಂತ ರಿಪೋರ್ಟ್ ಇದೆ, ಇದು ಪೊಲೀಸರಿಗೆಲ್ಲ ಗೊತ್ತಿದೆ. ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ಅದ್ರ ಜೊತೆಗಿದ್ದಂತ 5-6 ರಾಜ್ಯಗಳು ಲವ್ ಜಿಹಾದ್ ಅಂತ ಒಂದು ಕಾನೂನು ಮಾಡ್ತಾ ಇದೆ. ಈ ಲವ್ ಜಿಹಾದ್ ಉದ್ದೇಶ ಏನಂತಂದ್ರೆ ಬಾಬಾ ಸಾಹೇಬ್ರೇನು ಅನ್ಹೇಷನ್ ಆಫ್ ಕಾಸ್ಟ್ ಅಂತ ಬುಕ್ ಬರೆದಿರು, ಅದ್ರ ವಿರುದ್ಧ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲಿವರೆಗೂ ಜಾಗೃತರಾಗಲೇವು. ಅವ್ರು ದಿನ ಒಂದು ಕಾನೂನುಗಳು ತಂದೆ ತರ್ತಾರೆ. ಅವ್ರಿಗೆ ದಿನ ಒಂದು ಕಾನೂನುಗಳು ತರ್ಲಕ್ಕ ಅವ್ರಿಗೆ ನಾವು ಪಾರ್ಲಿಮೆಂಟ್ಗೆ ಕಳಿಸಿಲ್ಲ, ಆಮೇಲೆ ವಿಧಾನಸೌಧಕ್ಕೆ ಕಳಿಸಿಲ್ಲ. ಅವ್ರು ಎಚ್ಚರಿಕೆದಲ್ಲಿ ಇರಬೇಕು. ನರೇಂದ್ರ ಮೋದಿ ಅವರು ಹಾಗೂ ಯಡಿಯೂರಪ್ಪ ಅವರು, ನಾವು ಅವರಂತ ಒಂದು ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಂತ ಸಮಾಜವಾದಂತ ನಾವು ಮಕ್ಕಳಿದ್ದೇವೆ. ನಾವು ಮಾಡುವಂತ ಕಾನೂನು ನಮ್ಮ ಸ್ವಂತದಲ್ಲ. ಆಗ ಅವ್ರಿಗೆ ಕೂಡ ಕುರ್ಚಿ ಮಾಡಿದ್ದು ನಮ್ಮ ಪಬ್ಲಿಕ್ ಸಂವಿಧಾನ ಬರೆದಿದ್ದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅವ್ರದ್ದು. ಅದು ಓದ್ಕೊಳ್ಳೋದ್ರಲ್ಲಿ ಏನದ ಅಷ್ಟೇ ಕಾನೂನು ಕಾಯ್ದೆಗಳಿಂದ ಅವ್ರ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಇನ್ನ ಉಳಿದಂತ ಅವ್ರ ಸ್ವಂತದಾದಂತ ಯಾವುದೇ ಕಾನೂನುಗಳನ್ನ ಸೃಷ್ಟಿ ಮಾಡಿದರೆ ಅದಕ್ಕೆ ಹೆದರುವಂತ ಜನರು ನಾವಲ್ಲ. ನಾವೇನು ಕುರಿಗಳಲ್ಲ, ಲೋಕದಲ್ಲಿ ಇರುವಂತ ಎಲ್ಲ ಪಬ್ಲಿಕ್ಗಳ ಕುರಿಗಳಲ್ಲ. ನಾವೆಲ್ಲರೂ ಎದುರಿಗೆ ಎದ್ದು ನಿಂತೇವಂದ್ರ ನಾವು ಸಿಂಹದಂತೆ ಗರ್ಜಿಸುವವರು. ಒಂದು ವೇಳೆ ಪ್ರತಿಯೊಂದೊಂದು ಕಾನೂನು ಕಾಯ್ದೆಗಳನ್ನು ತಿದ್ದುವುದ ಕೈಯ ಬಿಟ್ಟಿಲ್ಲ ಅವರು ಅಂದ್ರ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಈ ಲೋಕದಲ್ಲಿದ್ದಂತ ನಮ್ಮ ಕರ್ನಾಟಕದಲ್ಲಿದ್ದಂತ ಪ್ರತಿ ಒಬ್ಬೊಬ್ಬರು ಬೀದಿಗಿಳಿದು ಸತತವಾಗಿ ಹೋರಾಟ ಮಾಡಲು ಸಿದ್ಧರಾಗಿದೆ ಎಂದು ಅವರಿಗೆ ಮುನ್ನೆಚ್ಚರಿಕೆ ಕೊಟ್ಟು ನಾನು 2 ಮಾತು ಮುಗಿಸುತ್ತೇನೆ. ನಮ್ಮ ದೇಶದಲ್ಲಿ ಕೃಷಿಕರೇ ಬಹುಸಂಖ್ಯಾತರು. ಕೃಷಿಕರು ಬಹುಸಂಖ್ಯಾತರು ಇದ್ದರೂ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೂ ಇಲ್ಲಿವರೆಗೆ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಜಗತ್ತಿಗೆ ಅನ್ನ ಕೊಡ್ತಕ್ಕಂತ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದ. ರೈತ ದೇವೋಭವ, ರೈತ ಅನ್ನದಾತ, ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ನಮ್ಮ ರಾಜಕೀಯ ವ್ಯಕ್ತಿಗಳಿರ್ಬಹುದು, ಅಧಿಕಾರಿಗಳಿರ್ಬಹುದು ಹೇಳ್ಕೊತಾ ಇದ್ದ. ಆದರೆ ಇವತ್ತು ರೈತ ಎಲ್ಲಿದ್ದಾನ, ರೈತ ಯಾವ ಸ್ಥಿತಿಯಲ್ಲಿದ್ದಾನ, ರೈತರಿಗೆ ಎಷ್ಟು ಸಂಕಟಗಳವ, ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನ, ಇದು ಯಾರಿಗೂ ಅರಿವಿಲ್ಲ. ಅರಿವಿದೆ ಇದ್ದರೂ ಕೂಡ
ರೈತರ ವಿಷಯದಲ್ಲಿ ಕಾಳಜಿ ತೋರ್ಲಕ್ ತಯಾರಿಲ್ಲ, ರೈತರಿಗೆ ನೆರವು ಮಾಡ್ಲಕ್ ತಯಾರಿಲ್ಲ, ಹೇಳ್ಕೊತಾರ ಅಷ್ಟೇ. ಆದರೂ ಇವತ್ತು ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಕೃಷಿ ಪ್ರಧಾನ ದೇಶದಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋತಾರ. ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ. ಇದು ಆತ್ಮಹತ್ಯೆ ಅಲ್ಲ, ಇದು ಹತ್ಯೆ ಮಾಡ್ತಾ ಇದೆ. ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರ. ಇದು ಆತ್ಮಹತ್ಯೆ ಅಲ್ಲ, ಇದು ಹತ್ಯೆ ಮಾಡ್ತಾ ಇದ್ದಾರ. ಅದಕ್ಕ ಸರ್ಕಾರಗಳು ಬಹಳಷ್ಟು ನೋಡಿದ್ದೇವೆ ನಾವು. ಯಾವುದೇ ಸರ್ಕಾರಗಳು ರೈತರ ಪರವಾಗಿಲ್ಲ, ಕೂಲಿ ಕಾರ್ಮಿಕರ ಪರವಾಗಿಲ್ಲ. ಯಾವುದೇ ಸರ್ಕಾರಗಳು ನಮ್ಮ ರಕ್ತ ಹೀರ್ತಾ ಇದ್ದಾರ. ಅದಕ್ಕೆ ನಾವು ಸುಮ್ಮನೆ ಕುಂತರ ಬಗೆಹರಲು ನಾವು ಎದ್ದೇಳಬೇಕಾಗ್ತದ, ನಾವು ಸಿಡಿದೆ ಎದ್ದೇಳಬೇಕಾಗ್ತದೆ. ರೈತ ಬಾಂಧವ್ರೆ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಇವತ್ತೇನದ ಭೂ ಸ್ವಾಧೀನ ಕಾಯ್ದೆ ಜಾರಿ ಮಾಡ್ಯಾರ. ಭೂ ಸ್ವಾಧೀನ ಕಾಯ್ದೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾದ್ರ ಅರೆ ಎಂತ ರೈತರು, ಈ ರೈತರಿಗೆ ಅರ್ಥನೇ ಆಗಲ್ದೇನು. ನಾವು ರೈತರ ಒಳ್ಳೇದ್ ಮಾಡೋ ಸಲುವಾಗಿ ಭೂ ಸ್ವಾಧೀನ ಕಾಯ್ದೆ ಜಾರಿ ಮಾಡಿದೆವು. ಈ ರೈತರಿಗೆ ಒಳ್ಳೆ ತಿಳಿತಾ ಇಲ್ಲ ಏನಂತ ಅಂತ ಹೇಳ್ಕೊತಾರ. ಆದ್ರ ರೈತರು ಪಾಗಲಿಲ್ಲ. ರೈತರು ಈಗ ನೆಲಕ್ ಮುಟ್ಟಿ ಮಣ್ಣಿಗೆ ಮುಟ್ಟಿ ಕೆಲಸ ಮಾಡ್ತಕ್ಕಂಥ ರೈತರ ನೀವೇನ್ ಮಾಡ್ಲಕ್ ಹೊರ್ತೀರಿ? ಅದಕ್ಕೆ ಏನದ ಅಂದ್ರ ಅದಕ್ಕೆ ನಾವು ಏನಾದ್ರೂ ವಿರೋಧ ಮಾಡ್ಬೇಕಾಯ್ತದ. ಭೂ ಸ್ವಾಧೀನ ಕಾಯ್ದೆ ಇದ್ದಿರ್ಬೇಕು, ಏನು APMC ಕಾಯ್ದೆ ತಿದ್ದುಪಡಿ ಮಾಡಿರ್ಬೇಕೇನು, ಮತ್ KEB ಖಾಸಗೀಕರಣ ಮಾಡ್ಲಕ್ ಹೊಂಟಾರ. ಒಂದು ವೇಳೆ KEB ಖಾಸಗೀಕರಣ ಮಾಡಿದ್ರ ಅಂದ್ರ ರೈತರ ಕೃಷಿ